ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸ್ವಾಮಿ ಸಮರ್ಥ ಪ್ರಕಟ ದಿನ ಕಾರ್ಯಕ್ರಮ ನಗರದ ದುರದುಂಡೇಶ್ವರ ಮಠದ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಭಕ್ತಿಮಯ ವಾತಾವರಣದಲ್ಲಿ ಜರುಗಿದೆ. ಬೆಳಗ್ಗೆ 8:30ಕ್ಕೆ ನೂರಾರು ಜನ ಸ್ವಾಮಿ ಸಮರ್ಥ ಭಕ್ತರು ಶ್ರೀ ಸ್ವಾಮಿ ಸಮರ್ಥ ಅವರ ಪಾರಾಯಣ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವರ ಹೆಸರಿನ ಜಪ ಮಾಡಲಾಗಿದೆ. ನಂತರ ಮಧ್ಯಾಹ್ನ 12 ಗಂಟೆಗೆ ಶಂಕರಾಚಾರ್ಯ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಆರತಿ ಬೆಳಗ್ಗೆ ನೈವೇದ್ಯ ತೋರಿಸುವ ಮೂಲಕ ಮಹಾಪ್ರಸಾದಕ್ಕೆ ಚಾಲನೆ ಕೊಡಲಾಗಿದೆ. ಇದರಲ್ಲಿ ಸಾವಿರಾರು ಜನ ಸದ್ಭಕ್ತರು ಮಹಾಪ್ರಸಾದದ ಲಾಭ ಪಡೆದಿದ್ದಾರೆ. ಅದಾದ ಬಳಿಕ ಸಾಯಂಕಾಲ 6 ಗಂಟೆಗೆ ವ್ಯಾಖ್ಯಾನ ಕಾರ್ಯಕ್ರಮ ದೀಪ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಮಾನ್ಯರಿಗೆ ಸಂಕೇಶ್ವರ ಶಂಕರಾಚಾರ್ಯ ಶ್ರೀಗಳಿಗೆ ಮತ್ತು ಹುಕ್ಕೇರಿ ಶಾಸಕ ನಿಖಿಲ ಕತ್ತಿ ಅವರ ಜೊತೆಗೆ ಸಂಕೇಶ್ವರ ನಗರದ ಪತ್ರಕರ್ತರಿಗೆ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮದ ಕೊನೆಗೆ ಪುಂಡರಾಪುರದ ಶ್ರೀ ತುಕಾರಾಮ್ ನಾರಾಯಣ ಮಸ್ಕಿ ಅವರ ವ್ಯಾಖ್ಯಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಮಾರ್ಗದರ್ಶನದಲ್ಲಿ ತಾವು ಕೂಡ ಇವತ್ತಿನವರೆಗೆ ಅಂದರೆ ಕಳೆದ 2 ವರ್ಷದಿಂದ ಆ ಪ್ರವಚನ ತಾವು ಸತತವಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದೀರಿ. ಇದೇ ಕಾರಣದ ಬರೋದು ಮುಂದೆ ನನಗೆ ನಮ್ಮ ಮುಖ್ಯವರು ಕೂಡ ಹೇಳಿದರು, ಇವು ನಮ್ಮ ಗ್ರೂಪ್ ಏನೈತಿ ಇವತ್ತು ಸ್ವಚ್ಛ ಸಂಕೇಶ್ವರ ಕೆಲಸದಲ್ಲಿ ಕೂಡ ತಾವು ತೊಡಗಿ ಒಳ್ಳೆಯ ರೀತಿಯಿಂದ ಸಂಕೇಶ್ವರನ್ನು ಸುದೃಢ ಮಾಡುವಂಥ ಕೆಲಸದಲ್ಲಿ ತಾವು ತೊಡಗಿದ್ರಂತ ಇದೇ ನನಗೆ ಗೊತ್ತಾಯ್ತು. ಅದೆಲ್ಲ ಏನು ಮಹಾರಾಜರು ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನೀವೆಲ್ಲರೂ ನೋಡೋದು ನಮ್ಮ ಸಂಕೇಶ್ವರಗಷ್ಟೇ ಅಲ್ಲ, ನಮ್ಮ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಒಳ್ಳೆಯ वातावरण नाव मांडणं होतं वेदिक मुखांतर. आता मी कुठे आहे, मी काय करतोय, मला इथपर्यंत कुणी आणला, मला कुणी वाचवला. त्याने ज्या वेळेला शेजारी पाहिला त्यावेळेला त्याला एक तरुण माणूस दिसला. त्या माणसाकडे पाहिला आणि त्याच्या लक्षात आला की याच माणसानं आपल्याला जीवदान दिलाय, याच माणसामुळे आपण जिवंत राहिलोय. त्याला हात जोडले आणि वाचवणाऱ्या माणसाला वाचलेला माणूस बोलला, मी तुझे अनंत उपकार आयुष्यात कधीच विसरणार नाही. तू मला आज वाचवला. अरे तू जर आला नसता तर मी जिवंत राहू शकलो नसतो. तेव्हा वाचवणारा माणूस वाचलेल्या मुलाला बोलला, अरे मी फार काही केलं नाही, मी उपकार वगैरे काहीच केलं नाही, मी फक्त माझं कर्तव्य पार पाडला. माणसाला आधार देणं हे माणुसकीचा धर्म आहे आणि तो धर्म मी पाळला. तेवढा वाचलेला मुलगा म्हटला, असं नाही, जर तू आला नसता, तुझ्या मनात जर वाचवण्याचा विचार आला नसता तर मी जिवंत राहू शकलो नसतो. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಶಿಕಲಾ ಮೊರೆ ಅವರು ಉಪಸ್ಥಿತರಿಗೆ ಸ್ವಾಗತ ಮಾಡಿದರೆ ಕಾರ್ಯಕ್ರಮದ ಮುಕ್ತಾಯದಲ್ಲಿ ಅನಿಲ ಜವಂಜಾಲ ಅವರು ಪ್ರಾಸ್ತಾವಿಕ ನುಡಿಗಳು ಆಡುವ ಮೂಲಕ ಎಲ್ಲರಿಗೂ ಧನ್ಯವಾದ ಹೇಳಿದರು. ವಿನಾಯಕ ಭೋಸಲೆ ಟಿವಿ 20 ಕನ್ನಡ ನ್ಯೂಸ್ ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.